Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇವತ್ತು ಒಂದು ಸೂಪರ್ ಆಗಿರೋ ಹೆಲ್ತ್ ಟಿಪ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ವೆಯ್ಟ್ ಲಾಸ್ ಯಾರಿಗೆ ಇಷ್ಟ ಆಗೋದಿಲ್ಲ, ಎಲ್ರಿಗೂ ಇಷ್ಟ ಆಗುತ್ತಲ್ವಾ. ಸೊ ಆ ಬೇಸಿಸ್ ಮೇಲೆ ಇವತ್ತಿನ ವಿಡಿಯೋ ಇರುತ್ತೆ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವಿಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವಿಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ದಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ವೆಯ್ಟ್ ಲಾಸ್ ಯಾರಿಗೆ ಇಷ್ಟ ಆಗೋದಿಲ್ಲ. ಸೊ ಎಲ್ರಿಗೂ ವೆಯ್ಟ್ ಲಾಸ್ ಆಗಬೇಕು, ಫಿಟ್ಟಾಗಿ ಫೈನಾಗಿ ಕಾಣಿಸ್ಬೇಕು ಅಂತ ಎಲ್ರಿಗೂ ಇಷ್ಟ ಇರುತ್ತಲ್ವ. ಸೊ ಇವಾಗ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಸೊ ಬ್ಯೂಟಿ ಕಾನ್ಷಿಯಸ್, ಹೆಲ್ತ್ ಕಾನ್ಷಿಯಸ್ ಎಲ್ಲ ಜಾಸ್ತಿ ಆಗೋಗಿದೆ. ಸೊ ನಮ್ಮ ಮನೆಯಲ್ಲೇ ಇರುವಂಥ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಬಳಸಿ ನಾವು ಹೇಗೆ ನಮ್ಮ ಹೆಲ್ತ್ನ ತುಂಬ ಚೆನ್ನಾಗಿ ಇಟ್ಕೋಬೋದು ಅನ್ನೋದು ಸೊ ಇವತ್ತಿನ ರೆಸಿಪಿ ಆಗಿರುತ್ತೆ. ಸೊ ರೆಸಿಪಿ ಏನು ಅಂತ ಸಿಂಪಲ್ಲಾಗಿ ಕ್ವಿಕ್ಕಾಗಿ ನಾವು ಬೇಗ ಎಲ್ಲ ಅರೇಂಜ್ ಮಾಡ್ಕೊಂಬಿಟ್ರೆ ತುಂಬ ಬೇಗ ಮಾಡ್ಕೋಬೋದು. ತುಂಬಾ ಸಿಂಪಲ್ ಆಗಿದೆ. ಸೊ ಯೂಶಲಿ ಎಲ್ಲರ ಮನೇಲೂ ರಾಗಿ ಇದ್ದೇ ಇರುತ್ತೆ. ಸೊ ರಾಗಿ ಮುದ್ದೆ ತಿಂದೇ ಇರೋರೇ ಇಲ್ಲ. ಸೊ ಅಟ್ಲೀಸ್ಟ್ ನೈಟ್ಗೆ ಅಟ್ಲೀಸ್ಟ್ ರಾಗಿ ಮುದ್ದೆ ತಿಂತಾರೆ. ಅಟ್ಲೀಸ್ಟ್ ಇಲ್ಲ ಅಂತಂದರೆ ಬೆಳಗ್ಗೆ ರಾಗಿ ಮಾಲ್ಟಾದರೂ ಕುಡಿತಾರಲ್ವ. ಸೊ ಅದಕ್ಕೆ ನಾವು ಇನ್ನೊಂದು ಸ್ವಲ್ಪ ನಮ್ಮ ವೆಯ್ಟ್ ಲಾಸ್ ಜರ್ನಿಗೆ ಅದಕ್ಕೆ ಇನ್ನೂ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿ ಕುಡಿಯೋದ್ರಿಂದ ಸೊ ಇದು ನೀವು ಬೆಳಗ್ಗೆನಾದರೂ ತೊಗೋಬೋದು, ರಾತ್ರಿನಾದರೂ ತೊಗೋಬೋದು, ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಹೆಲ್ಪ್ಫುಲ್ ಆಗುತ್ತೆ. ಸೊ ಏನಪ್ಪ ಅದು ರೆಸಿಪಿ ಅಂತ ನೋಡೋಣ. ಆ್ಯಂಡ್ ಈ ವಿಡಿಯೋ ಕೂಡ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ತುಂಬ ಡ್ರ್ಯಾಗ್ ಎಲ್ಲ ಏನು ಮಾಡೋದಿಲ್ಲ. ಸೊ ಕ್ವಿಕ್ಕಾಗಿ ಬೇಗ ಹೋಗಿ ಬೇಗ ನೋಡ್ಕೊಂಡು ವಾಪಸ್ ಬನ್ನಿ. ಮಮ್ಮಿ ಇವಾಗ ಹೆಲ್ತಿ ಸ್ಮೂತಿ, ವೆಯ್ಟ್ ಲಾಸ್ ಸ್ಮೂತಿ ಮಾಡೋದು ಹೇಗೆ ನೋಡೋಣ ಅಲ್ವಾ. ಸೊ ಏನು ಬೇಕು ಫಸ್ಟು? ರಾಗಿ ಹಿಟ್ಟು. ಓಕೆ. ಸೊ ಫಸ್ಟ್ ಇದನ್ನು ಬೇಯಿಸ್ಕೊಬೇಕು ಸ್ವಲ್ಪ. ಓಕೆ. ಸೊ ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು. ಸೊ ಮನೇಲಿ ಎಷ್ಟು ಜನ ಇದ್ದಾರೆ ಅಥವಾ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಾವು ಮಾಡ್ಕೋಬೇಕು. ಓಕೆ. ಎಷ್ಟು ಗ್ಲಾಸ್ ನೀರು ಹಾಕ್ತಿದ್ದೀರಾ? 2 ಗ್ಲಾಸ್ ನೀರು. 2 ಗ್ಲಾಸ್ ನೀರು ಕಲಿಸ್ಕೊಬೇಕು. ಓಕೆ. ತಣ್ಣೀರು, ಬಿಸಿನೀರಲ್ಲ. ಹಾಂ, ತಣ್ಣೀರು ಹಾಕಿ ಗಂಟಿಲ್ದಿರ ಕಲಿಸ್ಕೋಬೇಕು. ಓಕೆ. ಬಿಸಿನೀರು ಹಾಕಿದ್ರೆ ಗಂಟಾಗ್ಬಿಡುತ್ತೆ. ಓಕೆ. ಸೊ ಇವಾಗ 2 ಗ್ಲಾಸ್ ನೀರು ಹಾಕಾಯಿತು. ಸೊ ಎಷ್ಟು ನಿಮಿಷ ಕುದಿಸ್ಬೇಕಿದು? ಇದೊಂದು 10 ಮಿನಿಟ್ಸ್. ಇದು ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಕುದಿಸ್ಬೇಕು. ರಾಗಿ ಅಲ್ವಾ, ಬೇಯಬೇಕು ಸ್ವಲ್ಪ. ಸೊ ಚೆನ್ನಾಗಿ ಕುಕ್ ಆಗಬೇಕು, ಇಲ್ಲಾಂದರೆ ಹೊಟ್ಟೆ ನೋವು ಬರುತ್ತೆ. ಹೌದು. ಓಕೆ. ಸೊ ಇವಾಗ ಕುಕ್ ಆದ್ಮೇಲೆ ನೋಡೋಣ ಅಲ್ಲ. ಏನು ಆ್ಯಡ್ ಮಾಡ್ತಿದ್ದೀರಾ ಮಮ್ಮಿ? ಉಪ್ಪು. ಇವಾಗಲೂ ಉಪ್ಪು ಹಾಕ್ತಿದ್ದೀರಾ? ಉಪ್ಪು ಹಾಕಿ ಬೇಯಿಸ್ಬೇಕು. ಉಪ್ಪು ಹಾಕಿ ಬೇಯಿಸ್ಬೇಕು. ಓಕೆ. ಸ್ವಲ್ಪನೇ ಸಾಕಾ? ಇದಾದ್ಮೇಲೆ ಇನ್ನು ನೆಕ್ಸ್ಟ್ ಏನಾದ್ರು ಆ್ಯಡ್ ಮಾಡ್ಕೋಬೇಕು? ಆಮೇಲೆ ಏನಾದ್ರು ಉಪ್ಪು ಆ್ಯಡ್ ಮಾಡ್ಕೊಳ್ತೀರಾ? ಇನ್ನು ಇಲ್ಲ ಬೇಕು ಅಂದರೆ ಹಾಕ್ಕೊಬೋದು, ಇಲ್ಲಾಂದರೆ ಬೇಡ. ಸಾಕು ಇಷ್ಟು. ಓಕೆ. ಸೊ ಇದು ಡೈಲಿ ಮಾಡೋದ್ರಿಂದ ನಮಗೆ ಗೊತ್ತಾಗುತ್ತೆ ಅದ್ರ ಕ್ವಾಂಟಿಟಿ. ಓಕೆ. ಸೊ ಇದು ಕುದಿಸ್ಬೇಕು. ಓಕೆ. ಮಮ್ಮಿ ರೆಡಿ ಆಗಿದೆಯಾ ಗಂಜಿ? ಗಂಜಿ ರೆಡಿಯಾಗಿದೆ. ಓಕೆ. ಇವಾಗ ನೆಕ್ಸ್ಟ್ ಮಿಕ್ಸಿಗೆ ಡೇಟ್ಸ್ ಹಾಕ್ಕೊಬೇಕು. ಓಕೆ. ಎಷ್ಟು? 1-2 ಡೇಟ್ಸ್. ಓಕೆ. ನೆಕ್ಸ್ಟ್ ಮಮ್ಮಿ? 1 ಬಾಳೆಹಣ್ಣು. 1 ಸಾಕಾ? 1 ಸಾಕು. ಓಕೆ. ಸೊ 1 ಬಾಳೆಹಣ್ಣು ಸಾಕಾ? ಸಾಕು. ಓಕೆ. ಸೊ ಒಬ್ರಿಗಂದ್ರೆ 1 ಸಾಕು, ಇಬ್ರಿಗಂದ್ರೆ 2 ಹಾಕೋಬೇಕು. ಓಕೆ. ನೆಕ್ಸ್ಟ್ ಇವಾಗ ಸೊ ಇದನ್ನ ಫಸ್ಟ್ ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋಣ. ಓಕೆ. ಇದು 2 ಥರ ಮಾಡ್ಬೋದು. ಓಕೆ. ಒಂದು ಇದಕ್ಕೇನೆ ಮಿಕ್ಸಿಗೆ ಜಾರಿಗೇನೆ ಸ್ವಲ್ಪ ಗಂಜಿ ಹಾಕಿ ಮಿಕ್ಸಿ ಮಾಡಿಕೊಂಡು ಕುಡಿಬೋದು. ಓಕೆ. ಇಲ್ಲ ಬೇಡ ಅಂತ ಹೇಳಿದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಅಂತಂದರೆ ಸೊ 1 ಲೋಟಕ್ಕೆ ಈ ಥರ ಗಂಜಿ ಹಾಕ್ಕೊಂಡು ಎಷ್ಟು ಕುಡಿತೀರೋ ಅಷ್ಟು ಅದ್ರ ಮೇಲೆ ಡಿಪೆಂಡು. ಸೊ ಈ ಥರ ನಾನೀಗ 3 ಸ್ಪೂನ್ ಹಾಕಿದ್ದೀನಿ, ಒಬ್ಬರಿಗೆ ಸಾಕು. ಸೊ ಇದನ್ನು ಗಂಜಿಗೆ ಮಿಕ್ಸ್ ಮಾಡ್ಕೊಳ್ಳೋದು. ಇದು ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡಿಕೊಂಡು ಇದು 4 ಜನ ಕುಡಿಬೋದು. ಓಕೆ. ಓಕೆನಾ? ಮಿಕ್ಸ್ ಮಾಡ್ಕೊಳ್ಳೋದು. ಓಕೆ. ಸೊ ಅಷ್ಟೇ ಹೆಲ್ತಿ ಬ್ರೇಕ್ಫಾಸ್ಟ್. ಸೊ ಇದು ನಾವು ಡಿನ್ನರ್ಗಾದ್ರೂ ಮಾಡ್ಕೋಬೋದು, ಬ್ರೇಕ್ಫಾಸ್ಟ್. ಬೆಳಗ್ಗೆ ಬೇಗ ಹೋಗಬೇಕು ಅಂದರೆ ನೈಟೇ ಗಂಜಿ ಮಾಡಿ ಇಟ್ಕೊಂಡ್ಬಿಟ್ಟು ಬೆಳಗ್ಗೆ ಈ ಥರ ಕಲಸಿ ಕುಡ್ಕೊಂಡು ಹೋಗ್ತೀವಿ. ಸೊ ನಾವು ಜೀನಿ ಎಲ್ಲ ಅದು ಇದು ಹಾಳು ಮೂಳು ಎಲ್ಲ ತೊಗೊಂಡು ಕುಡಿತೀವಲ್ವ, ಇದು ಹೆಲ್ತಿ ಇದು. ಓಕೆ. ಸೊ ಡನ್. ಡನ್. ಇಷ್ಟು ತೊಗೊಂಡು ಕುಡಿಬೋದು.
ಓಕೆ ಡನ್. ಸೊ ನೈಟ್ ಮೀಲ್ಸ್ಗೂ ಕೆಲವರು ಡಯಟ್ ಇರೋರು ಇದನ್ನೇ ಮಾಡ್ಕೊಂಡು ಕುಡಿಬೋದು. ಓಕೆ, ಸೊ ವೆಲ್ಕಮ್ ಬ್ಯಾಕ್. ಸೊ ನೋಡಿದ್ರಲ್ಲ, ಸಿಂಪಲ್ ಆಗಿ ಬೇಗನೆ ಮಾಡ್ಕೊಳ್ಳುವಂಥದ್ದು ರೆಸಿಪಿ ಅದು. ಸೊ ನನಗಂತೂ ಸಿಕ್ಕಾಪಟ್ಟೆ ಫ್ಯಾನ್ ಆಗೋಗಿದ್ದೀನಿ. ಸೊ ಎಸ್, ಅಫ್ಕೋರ್ಸ್ ನಾನು ರಾಗಿ ಮಾಲ್ಟ್ ತೊಗೊಳ್ತಿದ್ದೆ. ನಮ್ಮನೇಲಿ ಕಂಪಲ್ಸರಿಯಾಗಿ ನಾವು ರಾಗಿ ಮಾಲ್ಟ್ನ ಕುಡಿತೀವಿ. ಸೊ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಅದೇ ಆಗಿರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಲೈಕ್ ನೀವು ಬರೀ ಬನಾನಾ ಆ್ಯಡ್ ಮಾಡ್ಕೋಬೇಕು ಅಂತೇನಿಲ್ಲ, ನೀವು ಬೇರೆ ಫ್ರೂಟ್ಸ್ನೂ ಆ್ಯಡ್ ಮಾಡ್ಕೋಬೋದು. ಆ್ಯಪಲ್ ಕೂಡ ಆ್ಯಡ್ ಮಾಡ್ಕೋಬೋದು ಬನಾನಾ ಬದಲು, ಅಥವಾ ಗೋವಾ ಆ್ಯಡ್ ಮಾಡ್ಕೋಬೋದು, ಚೇಪೆಕಾಯಿ. ಸೊ ಇದನ್ನು ನೀವು ಆ್ಯಡ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಡೈಲಿ ನಾವು ಒಂದೇ ಫ್ರೂಟ್ ತಿನ್ನೋದ್ರಿಂದ ಆ್ಯಂಡ್ ಸ್ಟ್ರಾಬೆರಿ ಆ್ಯಡ್ ಮಾಡ್ಕೋಬೋದು. ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಆ್ಯಡ್ ಮಾಡ್ಕೋಬೋದು. ಬಟ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಬಾಳೆಹಣ್ಣು, ಸೊ ಅದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಸಕ್ಕರೆ ಸ್ವಲ್ಪನೂ ಆ್ಯಡ್ ಮಾಡ್ಕೋಬೇಡಿ. ಆ್ಯಂಡ್ ಕೆಲವ್ರು ನಾನು ನೋಡಿದ್ದೀನಿ ರಾಗಿ ಮಾಲ್ಟ್ಗೆ ಹಾಲು ಹಾಕ್ಕೊಳ್ತಾರೆ, ಅಥವಾ ಇಲ್ಲ ಅಂತಂದರೆ ಮಜ್ಜಿಗೆನ ಹಾಕ್ಕೊಳ್ತಾರೆ. ಸೊ ಇದೆರಡನ್ನೂ ಸ್ಕಿಪ್ ಮಾಡಿ, ಇದೆರಡನ್ನೂ ಹಾಕ್ಕೋಬೇಡಿ. ಆ್ಯಂಡ್ ಸಕ್ಕರೆಗೂ ಸ್ವಲ್ಪ ಸ್ವೀಟ್ ಬರಲಿ ಅಂಥೇಳಿ ಸೊ 2 ಡೇಟ್ಸ್ನ ಆ್ಯಡ್ ಮಾಡ್ಕೊಳ್ಳೋದು. ಆ್ಯಂಡ್ ನಿಮಗೆ ಏನಾದರೂ ಎಕ್ಸ್ಟ್ರಾ ನಾನು ಇಷ್ಟ ಆ್ಯಡ್ ಮಾಡ್ಕೊಂಡಿರೋದು, ಬೇರೆ ಏನು ನಾನೇನು ಅದಕ್ಕೆ ಆ್ಯಡ್ ಮಾಡ್ಕೊಂಡಿಲ್ಲ. ಸೊ ನಿಮಗೆ ಬೇಕು ಅಂತಂದರೆ ಫ್ಲ್ಯಾಕ್ಸ್ ಸೀಡ್ಸ್ನ ಆ್ಯಡ್ ಮಾಡ್ಕೋಬೋದು, ಚಿಯಾ ಸೀಡ್ಸ್ ಆ್ಯಡ್ ಮಾಡ್ಕೋಬೋದು, ಆ್ಯಂಡ್ ಪಂಪ್ಕಿನ್ ಸೀಡ್ಸ್ನ ಆ್ಯಡ್ ಮಾಡ್ಕೋಬೋದು. ಸೊ ನಿಮಗೆ ಬೇಕಾದರೆ ಅದನ್ನು ಆ್ಯಡ್ ಮಾಡ್ಕೋಬೋದು. ಇಲ್ಲ ಬೇಡ ನಾನು ಸಿಂಪಲಾಗಿ ಇಷ್ಟೇ ಸಾಕು ಅಂತಂದರೆ ಸೊ ಅಷ್ಟೇ ನೀವು ಆರಾಮಾಗಿ ನೀವು ತೊಗೋಬೋದು. ತುಂಬಾ ಸಿಂಪಲ್ಲು, ಬೇಗ ಕ್ವಿಕ್ಕಾಗೂ ಕೂಡ ಮಾಡ್ಕೋಬೋದು. ನಾವು ಬೆಳಗ್ಗೆ ಹೊತ್ತು ಆಫೀಸ್ಗೂ ಕೂಡ ನಾವು ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಸಾಯಂಕಾಲ ಡಿನ್ನರ್ಗೂ ಕೂಡ ನಾವು ಮಾಡ್ಕೋಬೋದು. ಬೇಡ ನಮಗೆ ಮುದ್ದೆ ತಿಂದು ನಮಗೆ ಬೇಜಾರಾಗಿದೆ, ಅಥವಾ ಚಪಾತಿ ತಿಂದು ಬೇಜಾರಾಗಿದೆ, ಡಯಟ್ ಮಾಡೋರು, ಸ್ಪೆಷಲಿ ರೈಸ್ ತಿನ್ನದೇ ಇರೋರು, ಸೊ ಈ ಥರದ್ದು ನೀವು ಆರಾಮಾಗಿ ಮಾಡ್ಕೊಂಡು ಕುಡಿಬೋದು. ಫೀಲಿಂಗ್ ಆಗೂ ಇರುತ್ತೆ. ಆ್ಯಂಡ್ ಹೈ ಪ್ರೋಟೀನು ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ರಾಗಿ ನಮಗೆಲ್ಲರೂ ತುಂಬ ಚೆನ್ನಾಗಿ ಗೊತ್ತು, ಅದರಲ್ಲಿ ಎಷ್ಟು ಒಳ್ಳೆಯ ಅಂಶಗಳಿದೆ, ರಾಗಿ ಐರನ್ ಕಂಟೆಂಟ್ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದನ್ನೆಲ್ಲ ನಾವು ತೊಗೊಳೋದ್ರಿಂದ ನಮ್ಮ ಹೆಲ್ತು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ರಾಗಿ ಇಸ್ ಸೋ ಸೂಪರ್ ಅಲ್ವಾ. ಸೊ ಹಳೆ ಕಾಲದಿಂದ ಎಲ್ಲ ನಾವು ದೊಡ್ಡವರೆಲ್ಲ ತಿನ್ಕೊಂಡ್ಬಂದಿರುವಂಥದ್ದು. ಸೊ ಒಂದು ರಾಗಿ ಮುದ್ದೆ ತಿಂದಿದ ತಕ್ಷಣ ನಮ್ಮ ಹೆಲ್ತನ್ನು ತುಂಬಾ ಚೆನ್ನಾಗಿರುತ್ತೆ. ಸೊ ಮುದ್ದೆ ತಿನ್ನೋಕ್ಕಾಗದಿರೋ ಸೊ ಈ ಥರ ನೀವು ಮಾಡ್ಕೊಂಡು ತಿನ್ಬೋದು. ಈ ಥರ ಮಾಡ್ಕೊಂಡು ನೀವು ಸ್ಮೂತಿ ಮಾಡ್ಕೊಂಡು ಕುಡಿಬೋದು. ಸೊ ವೆಯ್ಟ್ ಲಾಸ್ಗೆ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು ಅಂತ ಹೇಳ್ತಾ ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಸೊ ಪ್ರಾಬಬ್ಲಿ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಟಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.